ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರದು? ಏನ್ ನಡೀತಾ ಇದೆ ಅಲ್ಲಿ? ನಾನ್ ಕಳಿಸಿದ್ದ ಸುರ ಯಾರು ಹೀಗ್ ಮಾಡಿದ್ದು? ಯಾರು? ಇಲ್ಲ ಇಲ್ಲ, ಈ ಮಾಳ್ವಿಕಾಗೆ ಸೋಲಿಲ್ಲ, ಸೋಲಿಲ್ಲ. ಮಾಳ್ವಿಕಾ, ಅಮ್ಮ ಅಮ್ಮ, ಎಲ್ಲಿ ತಪ್ಪಾಯ್ತು? ಗೊತ್ತಿಲ್ಲ ಅಮ್ಮ, ಗೊತ್ತಾಗ್ತಾ ಇಲ್ಲ. ಶಕ್ತಿಶಾಲಿ ಮಹಿಷಾಸುರನಿಗೆ ಸೋಲಾಗುತ್ತೆ ಅಂತ ನಾನು ಕನ್ಸಲ್ಲೂ ಎಣಿಸಿರ್ಲಿಲ್ಲ. ಹಾದಿ ಕಠಿಣ ಅಂತ ಗೊತ್ತಿತ್ತೆ ಹೊರತು ಗುರಿ ಸಾಧಿಸೋದು ಅಸಾಧ್ಯ ಅಂತ ಅನ್ಕೊಂಡಿರ್ಲಿಲ್ಲ. ಪದೇ ಪದೇ ತಪ್ಪು ತಪ್ಪಾಗ್ತಾನೆ ಇದೆ. ಕ್ಷಮಿಸಿ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಎಲ್ಲವನ್ನು ನಾನು ಬಹಳ ನಿಷ್ಠೆಯಿಂದ ಮಾಡಿದ್ದೀನಿ. ಆದ್ರೆ ನಮ್ಮ ಕಣ್ಣು ಕಾಣದೇ ಇರುವಂತ ಯಾವುದೋ ಒಂದು ಶಕ್ತಿ ಅವ್ರಿಗೆ ರಕ್ಷೆ ಆಗಿ ನಿಂತಿದೆ. ಏನ್ ಮಾಡ್ಲಿ ಅಮ್ಮ? ಈಗ ನಾನು ಏನ್ ಮಾಡ್ಲಿ? ಎಲ್ಲವನ್ನು ಸರಿಪಡಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಹೇಳಿ ಅಮ್ಮ, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಬೇಡ, ಸದ್ಯಕ್ಕೆ ನಾವೇನು ಮಾಡೋದು ಬೇಡ. ಈಗ ನಾವು ಸುಮ್ಮನೆ ಇದ್ದು ಎಲ್ಲ ಅಸ್ಥಿರತೆನ ಅರ್ಥ ಮಾಡ್ಕೊಳ್ಬೇಕು. ಹಿತಾಳ ಪ್ರಾಣ ತೆಗೆದು ನಮ್ಮ ಗೆಲುವಿಗೆ ದಾರಿ ಮಾಡ್ಕೊಳ್ಬೇಕು. ಆಗ್ಲಿ ಅಮ್ಮ, ಆಗ್ಲಿ. ಆದ್ರೆ ಈ ನಮ್ಮ ಗೆಲುವಿಗೆ ಅಡ್ಡ ಬಂದ ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಇದು ಈ ಮಾಳ್ವಿಕಾ ಮಾಡ್ತಾ ಇರೋ ಪ್ರತಿಜ್ಞೆ. ದುರ್ಗಾ, 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 ದುರ್ಗಾ ಕಣ್ಬಿಡು ದುರ್ಗಾ, ದುರ್ಗಾ.
ಅಣ್ಣ ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಿಲ್ಲ. ಈಗ್ಲಾದ್ರೂ ಹೇಳು, ದುರ್ಗಾ ಅತ್ತಿಗೆ ಏನಾಯ್ತು ಅಂತ. ಅದು ಸಂಜೀವಿನಿ ಪುಷ್ಪ ತರೋದಕ್ಕೆ ಅಂತ ದುರ್ಗಾ ಕಾಡಿಗೆ ಹೊರಟ್ಲು. ಆಮೇಲೆ ಬಾಸು, ನಾನು ಹೋಗಿ ಹೂ ಕಿತ್ಕೊಂಡ್ಬರ್ತೀನಿ. ಆಮೇಲೆ ನಾವು ವಾಪಸ್ ಬರ್ತಾ ಇದ್ದಾಗ ನನ್ನ ಕಾರು ಒಂದು ಮರಕ್ಕೆ ಕೊಲೈಡ್ ಆಯಿತು. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ದುರ್ಗಾ, ಏನಾಗೋಯ್ತೆ ನಿನ್ಗೆ? Don't worry, Shan. Durga will be all right. ಡಾಕ್ಟ್ರೇ, ದುರ್ಗಂಗೆ ಏನಾಗಿದೆ? ಏನು ಸಮಸ್ಯೆ ಇಲ್ಲ ತಾನೆ? ಪ್ರಾಬ್ಲಮ್ ಏನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ತಾರೆ. ಡೋಂಟ್ ವರಿ. ಬಟ್ ಒನ್ ಮಿಸ್ಟೀರಿಯಸ್ ಥಿಂಗ್ ಶರತ್, ನೀವು ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳಿದ್ರಿ, ಬಟ್ ಇಲ್ಲಿ ನೋಡಿ ಎಷ್ಟೊಂದು ಗಾಯಗಳು, ಇದು ಆಕ್ಸಿಡೆಂಟ್ ಥರ ಅನಿಸ್ತಾ ಇಲ್ಲ. ಇದೆಲ್ಲ ಫೈಟಿಂಗ್ ಆದಾಗ ಆಗಿರೋ ಗಾಯಗಳ ಥರ ಅನಿಸ್ತಾ ಇದೆ. ಹೌದಲ್ವಾ? ಆಕ್ಸಿಡೆಂಟ್ ಆಗಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಬಟ್ ಡಾಕ್ಟರ್, ಆಕ್ಸಿಡೆಂಟ್ ಆದಮೇಲೆ ಇನ್ನೇನಾಗಿರೋದಕ್ಕೆ ಸಾಧ್ಯ? ಆಮೇಲೆ ದುರ್ಗಾ ಸಂಜೀವಿನಿ ಪುಷ್ಪ ತಗೊಂಡು ಹಿತ ಹತ್ರ ಹೋದ್ಲು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇನ್ನೇನಾಗಿರೋದಕ್ಕೆ ಸಾಧ್ಯ? ನೋನು, ಯಾವುದೇ ಕಾರಣಕ್ಕೂ ದುರ್ಗಂಗೆ ಪ್ರಜ್ಞೆ ಬರಬಾರ್ದು. ಇಫ್ ಯು ಆಲ್ ಡೋಂಟ್ ಮೈಂಡ್, ನಾನು ಸ್ವಲ್ಪ ಹಿತ ಹತ್ರ ಮಾತಾಡಬೇಕು.